ನಮಸ್ತೆ ಸ್ನೇಹಿತರೆ. ಸಾಕಷ್ಟು ಜನ ನನಗೆ ಫ್ರೀಲ್ಯಾನ್ಸ್ ಯಾವ ರೀತಿ ಮಾಡೋದು ಅಂದರೆ ಎಸ್ಪೆಷಲಿ ಮೇಯ್ನಾಗಿ ಆನ್ಲೈನಲ್ಲಿ ಫ್ರೀಲ್ಯಾನ್ಸ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ಕೇಳ್ತಾರೆ. ಇಲ್ಲಾಂದರೆ ಆನ್ಲೈನಲ್ಲಿ ಫ್ರೀಲ್ಯಾನ್ಸ್ ಮಾಡ್ಬೋದಾ, XYZ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಮಾಡ್ತಾರಂತೆಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಎಲ್ಲ ಕೇಳ್ತಿರ್ತಾರೆ. ಸೊ ಈ ವಿಡಿಯೋನಲ್ಲಿ ನಾನು ಆನ್ಲೈನ್ ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ ನನ್ನ ಒಂದು ಅಭಿಪ್ರಾಯನ ಹಂಚ್ಕೋತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಇದೊಂದು ಪೇಯ್ಡ್ ಪ್ರಮೋಷನ್ ವಿಡಿಯೋ ಆ ಥರದ್ದೆಲ್ಲ ಏನಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಶೇರ್ ಮಾಡ್ತಿರೋದು. ಆನ್ಲೈನಲ್ಲಿ ಫ್ರೀಲ್ಯಾನ್ಸ್ ಮಾಡಬೇಕಂದ್ರೆ ಸಾಕಷ್ಟು ವೆಬ್ಸೈಟ್ಸ್ ಇದೆ. ಜನರಲ್ಲಾಗಿ ನೀವು ಕೇಳಿರೋವಂಥ ವೆಬ್ಸೈಟ್ಸು ಅಪ್ವರ್ಕ್ ಇರ್ಬೋದು, ಫೈವರ್ ಇರ್ಬೋದು, ಇಲ್ಲ ಇನ್ನು ಬೇರೆ ಯಾವುದಾದ್ರೂ ಇರ್ಬೋದು. ಇದೆಲ್ಲ ನಾನು ಟ್ರೈ ಮಾಡಿದ್ದೀನಿ. ಅದರಲ್ಲಿ ನನಗೆ ಇಷ್ಟ ಆಗಿರೋವಂಥ ವೆಬ್ಸೈಟ್ ಅಂದರೆ freelancer.com. ಇದು ಯಾಕೆ ಇಷ್ಟ ಅಂತ ಹೇಳಿದ್ರೆ, ಬೇರೆ ವೆಬ್ಸೈಟ್ಸಲ್ಲಿ ಅಂದರೆ ಅಪ್ವರ್ಕ್ ಇರ್ಬೋದು, ಫೈವರಲ್ಲಿ ಇದರಲ್ಲೆಲ್ಲ ಅಲ್ಲಿ ಆಲ್ರೆಡಿ ಪ್ಲ್ಯಾಟ್ಫಾರ್ಮು ಸ್ಯಾಚುರೇಟ್ ಆಗಿಬಿಟ್ಟಿದೆ. ಅಂದರೆ ಸಾಕಷ್ಟು ಎಡಿಟರ್ಸು, ಡಿಸೈನರ್ಸ್ ಇವರೆಲ್ಲ ಇದ್ದಾರೆ ಪ್ರೊಫೈಲ್ ಮಾಡಿಕೊಂಡು, ಆ್ಯಂಡ್ ಸಾಕಷ್ಟು ವರ್ಷಗಳಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ನೀವು ಹೊಸದಾಗಿ ಹೋಗುವಾಗ ಅಲ್ಲಿ ಅವ್ರ ಜೊತೆ ನೀವು ಕಾಂಪೀಟ್ ಮಾಡಬೇಕು. ಜೊತೆಗೆ ಅಲ್ಲಿ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ ರೇಟಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ. ಸೊ ಇವಾಗ ನೀವು ನಾರ್ಮಲಾಗಿ ಯೋಚನೆ ಮಾಡಿದ್ರು ಕೂಡ, ಇವಾಗ ಒಬ್ಬ ಕ್ಲೈಂಟು ಒಬ್ಬ ಎಡಿಟರ್ನ ಹೈಯರ್ ಮಾಡಬೇಕಂದ್ರೆ ಅವನು ಅಫ್ಕೋರ್ಸ್ ಯಾವುದೋ ಹೊಸಬನ್ನ ನೋಡಲ್ಲ. ಆಲ್ರೆಡಿ ರೇಟಿಂಗ್ ಎಲ್ಲ ಚೆನ್ನಾಗಿದ್ದು, ಫೀಡ್ಬ್ಯಾಕು ಇದೆಲ್ಲ ಚೆನ್ನಾಗಿರೋನ್ನ ತೊಗೋತಾರೆ. ಸೊ ಆ ಥರ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೊಸಬ್ರಾಗ್ಬಿಟ್ಟು ಹೋಗಿ ನೀವು ಕಾಂಪೀಟ್ ಮಾಡ್ತೀನಂದರೆ ತುಂಬ ಕಷ್ಟ ಆಗುತ್ತೆ. ಇವಾಗ ಸಾಕಷ್ಟು ಜನ ಆನ್ಲೈನಲ್ಲಿ ಹೇಳ್ಬೋದು, ಅಂದರೆ ಅಪ್ವರ್ಕಲ್ಲಿ ಮಾಡಿ ಇಷ್ಟು ದುಡ್ಡು ಬರುತ್ತೆ, ಈ ರೀತಿ ನೀವು ಪ್ರೊಫೈಲ್ ಮಾಡ್ಕೊಳ್ಳಿ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಅದಕ್ಕೆ ಮೇಯ್ನು ರೇಟಿಂಗ್ ಸಿಗಬೇಕು. ರೇಟಿಂಗ್ ಸಿಗಬೇಕಂದ್ರೆ ನೀವು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಲೇಬೇಕು. ಸೊ ನಿಮಗೆ ಸ್ಟಾರ್ಟಿಂಗು ಪ್ರಾಜೆಕ್ಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲಿ ನೀವು ಸಾಕಷ್ಟು ಒದ್ದಾಡಬೇಕು. ಅಂದರೆ ರೇಟಿಂಗ್ ಸಿಗೋದಿರ್ಬೋದು, ಇದೆಲ್ಲ ಬಂದುಬಿಟ್ಟು ಇದು ನಾನು ಪರ್ಸ್ನಲ್ಲಾಗಿ ಇದರಲ್ಲಿ ದುಡ್ದಿದ್ದೀನಿ. ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಬಗ್ಗೆ ಹೇಳ್ತಾ ಇರೋದು. ಆ್ಯಂಡ್ ಈ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮ್ ಬಂದು ಹೊಸೊಬ್ರು ಇರ್ತಾರಲ್ಲ, ಅಂದರೆ ಈಗಷ್ಟೇ ಎಡಿಟಿಂಗ್ ಕಲ್ತಿರ್ತಾರೆ ಅಥವಾ ಕಲಿತಿರ್ತಾರೆ, ಅವರು ಸ್ಕಿಲ್ ಸೆಟ್ಸ್ನ ತೋರಿಸ್ಕೋಬೇಕು, ಇಲ್ಲಾಂದರೆ ಅವ್ರಿಗೆ ಚಾನ್ಸ್ ಸಿಗಬೇಕು ಒಂದು ಎಡಿಟಿಂಗ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋಕ್ಕೆ. ಸೊ ಅಂಥವರಿಗೆ ಈ ಪ್ಲ್ಯಾಟ್ಫಾರ್ಮ್ ಬಂದು ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಾಂಟೆಸ್ಟ್ ಅಂತ ಒಂದು ಸೆಕ್ಷನ್ ಇದೆ. ಅದ್ರ ಬಗ್ಗೆಲ್ಲ ನಾನು ಹೇಳ್ತೀನಿ. ಸೊ ಆ ಪರ್ಟಿಕ್ಯುಲರ್ ಸೆಕ್ಷನ್ನು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆ್ಯಂಡ್ ಈ ಒಂದು ಪ್ಲ್ಯಾಟ್ಫಾರ್ಮ್ನ ನಾನು ಎಡಿಟಿಂಗ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದನಲ್ಲ, ಅಂದರೆ ನಾನು ಎಡಿಟಿಂಗ್ ಜರ್ನಿ ಸ್ಟಾರ್ಟ್ ಮಾಡುವಾಗ ನಾನು ಯೂಸ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲೂ ನಾನು ದುಡ್ದಿದ್ದೀನಿ. ಆಮೇಲೆ ಇವಾಗ ಎಡಿಟಿಂಗ್ ಎಂಡ್ ಮಾಡಿದ್ದೀನಿ ನನ್ನ ಕೆರಿಯರು. ಸೊ ಈ ಟೈಮಲ್ಲಿ ಕೂಡ ಎಂಡಿಂಗಲ್ಲಿ ಕೂಡ ನಾನು ದುಡ್ದಿದ್ದೀನಿ ಇದರಲ್ಲಿ. ಸೊ ಬೇಸಿಕಲಿ ಒಂದು ಲೂಪ್ ಕಂಪ್ಲೀಟ್ ಆಗಿದೆ ನಂದು. ಸೊ ಇದು ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತಿರೋದು. ಯಾಕಂದರೆ ಇನ್ಫಾರ್ಮೇಷನು ಕರೆಕ್ಟಾಗಿರೋದು ಕೊಡಬೇಕು. ಸೊ ಬೇರೆಯವ್ರೇನೋ ಹೇಳ್ತಾರೆ ಅದನ್ನೇ ನಾವು ಹೇಳೋದು ಆ ಥರ ಬರಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳಿದ್ರೆ ಅದು ಒಂದು ಕ್ರೆಡಿಬಿಲಿಟಿ, ಅಂದರೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗುತ್ತೆ. ಅದಕ್ಕೋಸ್ಕರ. ಆ್ಯಂಡ್ ಹಾಗೆ ನೀವು ಬೇಕಾದರೆ ನೀವು ಬೇರೆದೆಲ್ಲನೂ ಟ್ರೈ ಮಾಡ್ಬೋದು. ಸೊ ನನಗೆ ಇದು ವರ್ಕ್ ಆಗಿದೆ, ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇರೋದು. ಮೊದಲಿಗೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಅಥವಾ ಎಷ್ಟು ದುಡ್ದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ನಾನು ಟ್ರೈ ಮಾಡಿರೋವಂಥ ಪ್ರಾಜೆಕ್ಟ್ಸ್ ಇವೆಲ್ಲ. ಸೊ ಓವರಾಲ್ ಆಗಿ ಇಷ್ಟು ಪ್ರಾಜೆಕ್ಟ್ಸ್ ಟ್ರೈ ಮಾಡಿದ್ದೀನಿ ನಾನು. ಅಗೇನ್ ಇದು ಈ ವರ್ಷದಲ್ಲಿ ನಾನು ಮಾಡಿರೋದು ರೀಸೆಂಟಾಗೆ. ಸೊ ಇಲ್ಲೆಲ್ಲ ನೋಡ್ಬೋದು, ಇವರೆಲ್ಲ ಪೇ ಮಾಡಿದ್ದಾರೆ. ಇದೊಂದು ಪ್ರಾಜೆಕ್ಟು, ಆಮೇಲೆ ಇದು ಕೂಡ ಅಷ್ಟೇ $70 ಈ ಥರ ಪೇ ಮಾಡಿದ್ದಾರೆ. ಈ ವರ್ಷದಲ್ಲಿ ಒಂದಷ್ಟು ಪ್ರಾಜೆಕ್ಟ್ಸ್ ಮಾತ್ರ ನಾನು ಅಪ್ಲೈ ಮಾಡಿರೋದು. ಅದರಲ್ಲಿ ನನಗೆ ದುಡ್ಡು ಸಿಕ್ಕಿರೋದು ಅಷ್ಟೇ ಒಂದು 2-3 ಪ್ರಾಜೆಕ್ಟ್ಸಲ್ಲಿ ಮಾತ್ರ ಸಿಕ್ಕಿದೆ. ಬಟ್ ನನಗೆ ಒಂದು 10,000 ಅಥವಾ 15,000 ಹತ್ತಿರ ದುಡ್ದಿದ್ದೀನಿ ನಾನು. ಸೊ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಪ್ರಾಜೆಕ್ಟ್ಗೆ $30 ಒಂದು ಬಂದಿದೆ. ಆಮೇಲೆ ಇದೊಂದು ಪ್ರಾಜೆಕ್ಟು 10,000 ಬಂದಿದೆ ನನಗೆ. ಆಮೇಲೆ ಇದು ಇನ್ನೊಂದು ಪ್ರಾಜೆಕ್ಟು, ಇದೊಂದು $70, ಇದೊಂದು $20. ಆಮೇಲೆ ಇದು ನೋಡ್ಬೋದು, ಇದು 26 ಮೇ 2019. ಸೊ ಇದು ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ನಲ್ಲ ಈ ಪ್ಲ್ಯಾಟ್ಫಾರ್ಮು, ಆ ಟೈಮಲ್ಲಿ ಗೆದ್ದಿದ್ದು. ಇದು ಫಸ್ಟು ಪ್ರಾಜೆಕ್ಟ್ ಇದರಲ್ಲಿ ಗೆದ್ದಿದ್ದು ನಾನು. ಸೊ ಇದು $28. ಸೊ ಈ ಥರ ಸಾಕಷ್ಟು ದುಡ್ಡು ಮಾಡುವಂಥ ಇದು ಚಾನ್ಸಸ್ ಇದೆ ಇದರಲ್ಲಿ. ಆ್ಯಂಡ್ ಎಸ್ಪೆಷಲಿ ನೀವು ಹೊಸಬ್ರಿದ್ದರೆ ನಿಮಗೆ ಇನ್ನೂ ಬೆಟರ್ ಇದು. ಯಾಕಂದರೆ ಹೊಸಬ್ರಿಗೆ ಚಾಲೆಂಜಸ್ ಇರೋದು ಜನರಲ್ ಆಗಿ ಏನಂತ ಹೇಳಿದರೆ, ಅವ್ರಿಗೆ ಅವ್ರ ಸ್ಕಿಲ್ಸ್ನ ತೋರಿಸ್ಕೊಳ್ಳೋಕ್ಕೆ ಯಾರೂ ಅವಕಾಶಗಳು ಕೊಡಲ್ಲ. ಇನ್ನೊಂದು ಬಂದು ಅವ್ರಿಗೆ ಕ್ಲೈಂಟ್ ಹೇಗೆ ಇರುತ್ತೆ, ಕ್ಲೈಂಟ್ ವರ್ಕ್ಸು,
ರಿಯಲ್ ವರ್ಲ್ಡ್ನಲ್ಲಿ ಯಾವ್ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇರುತ್ತೆ ಇದ್ರ ಬಗ್ಗೆ ಎಕ್ಸ್ಪೋಷರ್ ಇರೋಲ್ಲ. ಸೊ ಅದೆಲ್ಲ ನಿಮಗೆ ಇದರಲ್ಲಿ ಕಲಿಬೋದು. ಸೊ ನೀವಿಲ್ಲಿ ನೋಡ್ಬೋದು, ನಾನು 2019 ಸ್ಟಾರ್ಟ್ ಮಾಡಿದಾಗ 1-2 ಪ್ರಾಜೆಕ್ಟ್ಸ್ ನಾನು ಗೆದ್ದಿದ್ದೆ. ಸೊ ಅದರದ್ದು ಇಲ್ಲಿ ತೋರಿಸ್ತಾ ಇದ್ದೆ. ಆ್ಯಂಡ್ ಇದು ರೀಸೆಂಟಾಗಿ ನಾನು ಮಾಡಿದ್ದು, ಇದು 2025 ನವಂಬರು ಸೆಪ್ಟೆಂಬರ್. ನೀವು ಇದರಲ್ಲೇ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರೆ ಆರಾಮಾಗಿ ಏನಿಲ್ಲ ಚೆನ್ನಾಗಿ ದುಡಿಬೋದು ನೀವು. ಸೊ ಈಗ ಈ ವೆಬ್ಸೈಟ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಏನಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಅಫ್ಕೋರ್ಸ್ ನೀವು ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಪ್ರೊಫೈಲಲ್ಲಿ ಚೆನ್ನಾಗಿ ಡಿಸ್ಕ್ರಿಪ್ಷನ್ನು ಇದೆಲ್ಲ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ಥರದ್ದೆಲ್ಲ ಇದೆ. ಅಫ್ಕೋರ್ಸ್ ಇದು ನೀವು ಪ್ರಾಜೆಕ್ಟ್ಸ್ ಮೇಲೆ ಬಿಡ್ ಮಾಡಿದಾಗ ಇದೆಲ್ಲ ಸ್ವಲ್ಪ ಹೆಲ್ಪ್ ಆಗ್ಬೋದು. ಬಟ್ ನೀವು ಇದರಲ್ಲಿ ಪ್ರಾಜೆಕ್ಟ್ಸ್ ಮೇಲೆ ಬಿಡ್ ಮಾಡೋದು ಆ ಥರದ್ದೆಲ್ಲ ಏನೂ ಬೇಕಾಗಿರಲ್ಲ. ನೀವು ಡೈರೆಕ್ಟಾಗಿ ನಿಮ್ಮ ಸ್ಕಿಲ್ ಸೆಟ್ನ ತೋರಿಸ್ಕೋಬೋದು. ಇಲ್ಲಿ ನೀವು ಬ್ರೌಸ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಕಾಂಟೆಸ್ಟ್ಸ್ ಅಂತ ಇರುತ್ತೆ. ಪ್ರಾಜೆಕ್ಟ್ಸ್ ಏನಂತ ಹೇಳಿದ್ರೆ ನಾರ್ಮಲ್ ಅಪ್ವರ್ಕೆಲ್ಲ ನೋಡಿದ್ರಲ್ಲ, ಪ್ರಾಜೆಕ್ಟ್ಸ್ ಇರುತ್ತೆ ಸಾಕಷ್ಟು, ಅದಕ್ಕೆಲ್ಲ ಬಿಡ್ ಮಾಡಬೇಕು. ಇಷ್ಟಾದರೆ ಅವ್ರು ನಿಮಗೆ ಹೈರ್ ಮಾಡ್ತಾರೆ ಆ ಥರದ್ದು. ಬಟ್ ಇಲ್ಲಿ ಕಾಂಟೆಸ್ಟ್ ಅಂತಿದಲ್ವಾ, ಕಾಂಟೆಸ್ಟ್ ಬಂದರೆ ಇದು ಓಪನ್ ಪ್ರಾಜೆಕ್ಟ್ಸ್ ಥರ. ಓಪನ್ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ರೆ ಇವಾಗ ನನಗೆ ಒಂದು ವೀಡಿಯೋ ಮಾಡಿಸ್ಕೋಬೇಕಂತಿರುತ್ತೆ ಆ್ಯಂಡ್ ನಂದೊಂದು ಬಜೆಟ್ ಇರುತ್ತೆ. ಸೊ ನಾನು ಬಂದುಬಿಟ್ಟು ಒಂದು ಕಾಂಟೆಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ನನಗೆ ಒಂದು ಯೂಟ್ಯೂಬ್ ವೀಡಿಯೋ ಎಡಿಟ್ ಮಾಡಬೇಕು, ನನ್ನ ಬಜೆಟು ಒಂದು 5,000 ಅಥವಾ 10,000 ಇದೆ, ಇಷ್ಟರಲ್ಲಿ ಮಾಡಬೇಕಂತ. ಸೊ ಇದಕ್ಕೆ ಯಾರ್ಯಾರು ಎಡಿಟರ್ಸು ಇವರೆಲ್ಲ ಡಿಸೈನರ್ಸ್ ಇವರೆಲ್ಲ ಇರ್ತಾರೆ, ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದರ ರಿಕ್ವೈರ್ಮೆಂಟ್ಸ್ ಎಲ್ಲ ನಾನು ಬರೆದಾಕ್ತೀನಿ. ನನಗೆ ಈ ಥರದ್ದು ಒಂದು ವೀಡಿಯೋ ಬೇಕು, ನಾನು ಇದೆಲ್ಲ ಪ್ರೊವೈಡ್ ಮಾಡ್ತೀನಿ, ನಂದು ಇರೋದು ಬಜೆಟ್ ಇಷ್ಟು, ನನಗೆ ಈ ಥರ 1 ನಿಮಿಷ ವೀಡಿಯೋನೋ ಇಲ್ಲ 30 ಸೆಕೆಂಡ್ ವೀಡಿಯೋ ಈ ಥರ ಒಂದು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ ನಾನು ಅಷ್ಟೇ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೆ ಅವರೆಲ್ಲ ಬಂದು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಕೂಡ ನೀವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತಿರ್ತೀರ. ಬಟ್ ಏನಂದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಕ್ಲೈಂಟು ಬಂದು ನಿಮಗೆ ಸೆಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ರೇಟಿಂಗ್ಸು ಡಿಪೆಂಡೆನ್ಸಿ ಈ ಥರದ್ದೆಲ್ಲ ಏನೂ ಬರೋಲ್ಲ ಇದರಲ್ಲಿ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇದರಲ್ಲಿ. ಸೊ ನಿಮ್ಮ ಸ್ಕಿಲ್ ಸೆಟ್ ಚೆನ್ನಾಗಿದ್ದು ನೀವು ಔಟ್ಪುಟ್ ಚೆನ್ನಾಗಿ ಕೊಡ್ತೀರಾ, ಅದು ಕ್ಲೈಂಟಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ದುಡ್ಡು ಬರುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನಾವು ಬಂದರೆ ಎಕ್ಸೈಟಿಂಗ್ ಫೈನಾನ್ಸ್ ವೀಡಿಯೋ ಟೆಸ್ಟ್ ಎಡಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅವರು ಹಾಕಿರುವಂಥ ಬಜೆಟು $15. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ ಇದ್ರ ಬಗ್ಗೆ. ಸೊ ಇದೆಲ್ಲ ನೀವು ಓದಬೇಕು. ಸೊ ಇದೆಲ್ಲ ಡಿಸ್ಕ್ರಿಪ್ಷನ್ ಅಂದರೆ ರಿಕ್ವೈರ್ಮೆಂಟ್ ಥರ ಏನೇನು ಬೇಕು ಅಂತ ಹೇಳಿಬಿಟ್ಟು. ಸೊ ಟೆಸ್ಟ್ ಎಡಿಟ್ ಅಂತ ಕೊಟ್ಟಿದ್ದಾನೆ. ಸೊ ಮೇ ಬಿ ಒಂದು ಲಾಂಗ್ ಟರ್ಮ್ ಎಡಿಟರ್ಸ್ನ ಹುಡುಕ್ತಿರ್ಬೋದು, ಅದಕ್ಕೆ ಒಂದು ಸ್ಯಾಂಪಲ್ ಎಡಿಟ್ ಥರ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ಬೋದು, ವಿ ಆರ್ ಸೀಕಿಂಗ್ ಅ ಲೀಡ್ ಎಡಿಟರ್ ಫಾರ್ ಹೈ ಲೆವೆಲ್ ಫೇಸ್ಲೆಸ್ ಫೈನಾನ್ಸ್ ಚಾನಲ್. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಸ್ಲೆಸ್ ಚಾನಲ್ ಅಂತ ಬರುತ್ತೆ, ಅಂದರೆ ಬರೀ ಕಾಂಟೆಂಟ್ ಇರುತ್ತೆ, ವಾಯ್ಸ್ ಓವರ್ ಇರುತ್ತೆ, ಆ ಥರದ್ದು ರೀಲ್ಸ್ ಮಾಡ್ತಾರೆ. ಸೊ ಅವರಿಗೆ ಎಡಿಟರ್ಸ್ನ ಹುಡುಕ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ 1 ಮಿನಿಟ್ ಮಾತ್ರ ಎಡಿಟ್ ಮಾಡಬೇಕಷ್ಟೇ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಇದು ಟೆಸ್ಟ್ ವೀಡಿಯೋ ಆಗಿರೋದ್ರಿಂದ. ಸೊ ನೀವು 1 ಮಿನಿಟ್ ವೀಡಿಯೋನ ಎಡಿಟ್ ಮಾಡಿಕೊಡ್ಬೇಕು, ಇದಕ್ಕೆ $15. ಇದು ಮಾಡಿದ್ರೆ ನೆಕ್ಸ್ಟು ನೀವು 8 to 9 ಮಿನಿಟ್ಸ್ ವೀಡಿಯೋನ ನೀವು ಮಾಡಬೇಕು, ಅದಕ್ಕೆ ಅವರು $50 ಕೊಡ್ತಿದ್ದಾರೆ. $50 ಅಂದರೆ ನಿಮ್ಗೆ ಹತ್ತತ್ರ 4,000 to 5,000 ಬರುತ್ತೆ. ಸೊ ಅದಕ್ಕೆ ನೋಡಿ ಅವ್ರು ಏನೇನು ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಸ್ಟಾಕ್ ಫುಟೇಜು ಇದೆಲ್ಲ ಕೂಡ ನೀವು ಹುಡುಕ್ಬೇಕು ಅನ್ನೋದಿಲ್ಲ, ಅವರೇ ಎಲ್ಲ ಆ್ಯಸೆಟ್ಸು ಇದೆಲ್ಲ ಕೊಡ್ತಿದ್ದಾರೆ, ವಾಯ್ಸ್ ಓವರ್ ಕೊಡ್ತಾರೆ, ಆಮೇಲೆ ಕ್ಲಿಪ್ಸು 3D ರೆಂಡರ್ಸು ಇದೆಲ್ಲ ಅವರೇ ಕೊಡ್ತಿದ್ದಾರೆ. ನಿಮ್ಮ ಕೆಲಸ ಏನಂತ ಹೇಳಿದ್ರೆ ನೀವು ಬರೀ ಎಡಿಟ್ ಮಾಡಿ ಕೊಡಬೇಕಷ್ಟೆ, ಅದನ್ನೆಲ್ಲ ಜಾಯಿನ್ ಮಾಡಿ ಕೊಡಬೇಕಷ್ಟೆ, ಬೀಟ್ಸಿಂಗ್ ಥರ. ಸೊ ಇದರ ಡಿಸೈನ್ ಸ್ಟೈಲು ಇದೆಲ್ಲ ಕೂಡ ಕೊಟ್ಟಿದ್ದಾರೆ, ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದರೂ ರೆಫರೆನ್ಸ್ ಬೇಕು ಅಂತ ಹೇಳಿದರೆ ಅದೆಲ್ಲ ಕೂಡ ನೋಡಿ ಎಡಿಟ್ ಮಾಡ್ಬೋದು. ಸೊ ನೋಡಿ ಇದೆಲ್ಲ ಅವ್ರು ಕೊಟ್ಟಿದ್ದಾರೆ. ಸೊ ಹೇಳಬೇಕಂದ್ರೆ ಇದು ತುಂಬ ಒಳ್ಳೆಯ ಪ್ರಾಜೆಕ್ಟು, ಆರಾಮಾಗಿ ಮಾಡ್ಬೋದು. ಸೊ ಇದು ಡಿಸ್ಕ್ರಿಪ್ಷನು. ಸೊ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇವಾಗ ನಿಮ್ಗೆ ಐಡಿಯಾಸ್ ಬರೋಲ್ಲ ಹೇಗೆ ಮಾಡಬೇಕಂದ್ರೆ ಎಂಟ್ರೀಸಿಗೆ ಬಂದರೆ ಇದು ನೋಡಿ ಇಷ್ಟೊಂದು ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇದೆಲ್ಲ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡಿ ನೋಡ್ಬೋದು ಇವರು ಯಾವ ರೀತಿ ಮಾಡಿರ್ತಾರೆ ಏನಂತ ಹೇಳ್ಬಿಟ್ಟು. ಇಲ್ಲಿಂದ ಕೂಡ ನಿಮಗೆ ಒಂದಷ್ಟು ಐಡಿಯಾಸ್ ಸಿಗುತ್ತೆ. ಸೊ ಇವಾಗ ಇಷ್ಟು ಜನರಲ್ಲಿ ಇಲ್ಲಿ ಟೈಮ್ ಲೈನ್ ಇದೆ ನೋಡಿ, ಇದು 3 days 23 hours. ಸೊ ಇಷ್ಟು ಟೈಮ್ ಒಳಗಡೆ ನೀವು ನಿಮ್ಮ ಎಂಟ್ರಿನ ಸಬ್ಮಿಟ್ ಮಾಡಬೇಕು. ಸೊ ಇಲ್ಲಿ ಸಬ್ಮಿಟ್ ಮೈ ಎಂಟ್ರಿ ಅಂತ ಕೊಟ್ಟರೆ ಇಲ್ಲಿ ಇದಕ್ಕೊಂದು ಟೈಟಲ್ ಕೊಡಬೇಕು, ನೀವೇನೇನು ಮಾಡಿದ್ದೀರಾ ಅದರ ಒಂದು ಡಿಸ್ಕ್ರಿಪ್ಷನ್ ಹಾಕ್ಬೋದು. ಇಲ್ಲಿ ನಿಮ್ಮ ಫೈಲ್ಸ್ನ ಅಪ್ಲೋಡ್ ಮಾಡ್ತೀರಾ. ಇದರಲ್ಲಿ ಒಂದಕ್ಕಿಂತ ಜಾಸ್ತಿ ವಿನ್ನರ್ಸ್ ಕೂಡ ಅವ್ರು ಸೆಲೆಕ್ಟ್ ಮಾಡ್ಬೋದು. ಸೊ ನೀವೇನಾದರೂ ನಿಮ್ಮ ಮಾಡಿರೋವಂಥ ಪ್ರಾಜೆಕ್ಟ್ ಚೆನ್ನಾಗಿದ್ದು ಇದಕ್ಕೆ ನೀವು ಸೆಲ್ ಮಾಡ್ತೀರಾ, ಅವ್ರಿಗೆ ಪರವಾಗಿಲ್ಲ ಅವ್ರು ತೊಗೊಳ್ಳಿ ಅಂತ ಹೇಳಿದರೆ ನೀವೊಂದು ಪ್ರೈಸ್ ಹಾಕ್ಬೋದು. ಬಟ್ ಈ ಪ್ರೈಸು ಅವರು ಬಿಡ್ ಹಾಕಿರೋ ಪ್ರೈಸ್ಗಿಂತ ಜಾಸ್ತಿ ಹೋಗಲ್ಲ. ಸೊ $15 ಅಂದರೆ ನೀವು $20 ಹಾಕೋಕ್ಕಾಗಲ್ಲ. ಸೊ 15 ಹಾಕ್ಬೋದು, ಇಲ್ಲಾಂದರೆ ಅದಕ್ಕಿಂತ ಕಮ್ಮಿ ಹಾಕ್ಬೋದು.
ಸೊ ಇದಾದಮೇಲೆ ಅಗೇನ್ ಇಲ್ಲಿ ಹೈಲೈಟ್ಸ್ ಈಲ್ಡ್ ಅಂತೆಲ್ಲ ಇದೆ. ಇದೆಲ್ಲ ನಿಮ್ಮ ಎಂಟ್ರಿನ ಸ್ವಲ್ಪ ಹೈಲೈಟ್ ಮಾಡಿ ತೋರ್ಸೋಕ್ಕೆ ಅಥವಾ ಬೇರೆಯವ್ರಿಗೆ ನೀವು ಮಾಡಿರೋ ವೀಡಿಯೋಸ್ ಕಾಣಿಸ್ಬಾರ್ದು ಅಂದರೆ ಸೀಲ್ ಮಾಡ್ಬೋದು, ಬಟ್ ಅದಕ್ಕೆ ನೀವು ದುಡ್ಡು ಕೊಡಬೇಕು. ಸೊ ಅಗೇನ್ ಇದೆಲ್ಲ ಹಾಕಿಲ್ಲ ಅಂದರೂ ನಡೆಯುತ್ತೆ, ಏನು ಮ್ಯಾಟ್ರ್ ಆಗೋಲ್ಲ ಅಷ್ಟು. ಇದಾದಮೇಲೆ ನೀವು ಸಬ್ಮಿಟ್ ಎಂಟ್ರಿ ಅಂತ ಕೊಟ್ಟರೆ ನಿಮ್ಮ ಎಂಟ್ರಿ ಬೇರೆಯವ್ರ ಥರ ಇಲ್ಲಿ ಬರುತ್ತೆ. ಸೊ ಆವಾಗ ಕ್ಲೈಂಟ್ ನೋಡ್ತಾರೆ, ನೋಡಿಬಿಟ್ಟು ಫೀಡ್ಬ್ಯಾಕ್ ಕೊಡ್ತಾರೆ. ಒಂದಷ್ಟು ಕ್ಲೈಂಟ್ಸು ಫೀಡ್ಬ್ಯಾಕ್ ಕೊಡೋಲ್ಲ, ಒಂದಷ್ಟು ಕ್ಲೈಂಟ್ಸು ಫೀಡ್ಬ್ಯಾಕ್ ಕೊಡ್ತಾರೆ, ರೇಟಿಂಗ್ ಕೊಡ್ತಾರೆ. ಸೊ ಅದರಿಂದ ನೀವು ಇನ್ನೂ ಇಂಪ್ರೂವ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಬ್ಮಿಷನ್ ಹಾಕ್ಬೋದು. ಸೊ ಈ ಥರದ್ದೆಲ್ಲ ಇರುತ್ತೆ. ಯಾರ್ಯಾರು ಹೊಸ್ದಾಗಿ ಕಲಿತಿರ್ತೀರ ಎಡಿಟಿಂಗು, ನನಗೆ ಚಾನ್ಸ್ ಸಿಗಲ್ಲ, ಯಾರು ಅವಕಾಶ ಕೊಡ್ತಿಲ್ಲ ನನ್ನ ಸ್ಕಿಲ್ ಸೆಟ್ನ ತೋರಿಸ್ಕೊಳ್ಳೋಕ್ಕೆ, ಅಥವಾ ನನಗೆ ಒಂದು ಕ್ಲೈಂಟ್ ಬೇಕು ವರ್ಕ್ ಮಾಡೋಕ್ಕೆ, ಈ ಥರದ್ದೆಲ್ಲ ಅನ್ನೋರು ಯಾರು ಇರ್ತೀರ ಅವರು ಈ ಪ್ಲ್ಯಾಟ್ಫಾರ್ಮ್ ಬಂದು ಟ್ರೈ ಮಾಡಿ ನೋಡಿ. ಸಾಕಷ್ಟು ಕಾಂಟೆಸ್ಟ್ಸ್ ಇರುತ್ತೆ. ಆ್ಯಂಡ್ ಇದು ಬರೀ ನಿಮಗೆ ಎಡಿಟಿಂಗ್ ಫೀಲ್ಡ್ನಲ್ಲಿ ಮಾತ್ರ ಅಲ್ಲ, ನೀವು ಯಾವ್ದು ಸ್ಕಿಲ್ ಇದೆ ಆ ಸ್ಕಿಲ್ನ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫಿಲ್ಟರ್ಸ್ ಇದೆಲ್ಲ. ನಾನು ಆಫ್ಟರ್ ಎಫೆಕ್ಟ್ಸು, ವಿಡಿಯೋ ಎಡಿಟಿಂಗ್, ಮೋಷನ್ ಗ್ರಾಫಿಕ್ಸು, ಪ್ರೀಮಿಯರ್ ಪ್ರೋ, ಇದು ವೆಬ್ ಡಿಸೈನು, ಅದಕ್ಕೋಸ್ಕರ ವೆಬ್ಫ್ಲೋ ಅಂತಲೂ ಹಾಕಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರು ಸ್ಕಿಲ್ ಬೇಕು, ಇವಾಗ ನೀವು ಬರೀ ಗ್ರಾಫಿಕ್ ಡಿಸೈನ್, ಫೋಟೋಶಾಪು ಈ ಥರದ್ದೆಲ್ಲ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಆ ಥರದ್ದನ್ನು ಸರ್ಚ್ ಮಾಡಿ. ಸೊ ಇಲ್ಲಿ ನೀವು ಫೋಟೋಶಾಪ್ ಅಂತ ಕೊಟ್ಟರೆ ಬರೀ ಫೋಟೋಶಾಪ್ ರಿಲೇಟೆಡ್ ಬರುತ್ತೆ ಕೆಲಸಗಳು. ಇದು ನೋಡಿ, ಹೈ ಇಂಪ್ಯಾಕ್ಟ್ 4x8 ಕ್ಯಾಂಪೇನ್ ಸೈನ್. ಸೊ ಇದು ಸೈನ್ ಬೋರ್ಡ್ ಮಾಡೋದು. ಸೊ ಅವರೇ ಕೊಟ್ಟಿದ್ದಾರೆ ಏನೇನು ಬೇಕಂತ. ಅಟೆನ್ಷನ್ ಗ್ರ್ಯಾಬಿಂಗ್, ರೋಡ್ ಸೈಡ್ ಹಾಕುವಂಥ ಒಂದು ಬೇಕು ಸೈನ್ ಬೋರ್ಡು. ಕಂಟೆಂಟ್ ಏನು, ಕ್ಯಾಂಡಿಡೇಟ್ಸ್ ನೇಮು, ಆಫೀಸು, ಯಾವುದೋ ಸ್ಲೋಗನ್ ಇದೆ. ಸೊ ಇದೆಲ್ಲ ನೀವು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರಿಗೆ ಇಲಸ್ಟ್ರೇಟರ್ನಲ್ಲಿ ಬೇಕಾಗಿರೋಂಥ ಹಾಕಿದ್ದಾರೆ. ಆಮೇಲೆ ಪ್ರಿಂಟ್ ರೆಡಿ PDF, ಬ್ಲೀಡ್ ಮಾರ್ಕ್ ಹಾಕಬೇಕು. ಆಮೇಲೆ ಏನೇನಂತ ಫೈನಲ್ ಆಗಿ ಕೊಟ್ಟಿದ್ದಾರೆ ಅವರು, ಕ್ಲೀನ್ ಮಾಕಪ್ ಅವ್ರಿಗೆ ಬೇಕಾಗಿರೋದು. ಸೊ ಎಂಟ್ರಿಗೆ ಬಂದರೆ ಇಲ್ಲಿ ನೋಡ್ಬೋದು ನಿಮಗೆ ಒಂದಷ್ಟು ಜನ ಹಾಕಿದ್ದಾರೆ. ಸೊ ಇದರಿಂದ ನಿಮ್ಗೆ ಐಡಿಯಾಸ್ ಬರುತ್ತೆ, ಅದನ್ನು ತೊಗೊಂಡು ನೀವು ಮಾಡ್ಬೋದು. ಇಲ್ಲಾಂದರೆ ನೀವು ಓನಾಗೆ ಕೂಡ ಐಡಿಯಾಸ್ ತೊಗೊಂಡು ಮಾಡ್ಬೋದು. ಸೊ ಇದು ನೋಡು $40. ಆ್ಯಂಡ್ ಗ್ರಾಫಿಕ್ ಡಿಸೈನಲ್ಲಿ ಸಾಕಷ್ಟು ಕಮ್ಮಿ ಎಫರ್ಟ್ ಇರುವಂಥ ಪ್ರಾಜೆಕ್ಟ್ಸ್ಗೆ ಸಾಕಷ್ಟು ದುಡ್ಡು ಕೂಡ ಮಾಡ್ಬೋದು. ನಾನು ಆ ಥರದ್ದು ಪ್ರಾಜೆಕ್ಟ್ಸ್ ಕೂಡ ನೋಡಿದ್ದೀನಿ. ನಾನು ಗೆದ್ದಿರೋವಂಥ ಪ್ರಾಜೆಕ್ಟ್ಸ್ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿರುತ್ತೆ ಪ್ರಾಜೆಕ್ಟ್ಸು. ಸೊ ಈ ಪ್ರಾಜೆಕ್ಟ್ ನೋಡಿ, ಈ ಪ್ರಾಜೆಕ್ಟ್ ಏನಂತ ಹೇಳಿದ್ರೆ ಒಂದು ನ್ಯೂಸ್ ಚಾನಲ್ ಥರದ್ದು ಒಂದು ಇಂಟ್ರೋ ಏನೋ ಮಾಡಿದ್ದಾರೆ ಇವರು. ಒಂದು ಇಂಟ್ರೋ ಮಾಡಿದರು, ಅದಕ್ಕೆ ಇಲ್ಲಿ ಕೆಳಗಡೆ ಒಂದು ಟೆಕ್ಸ್ಟ್ ಕಾಣಿಸ್ತಿದೆ ನೋಡಿ, ಇದು NHF ಯೂತ್ ಗ್ರೂಪ್ ಅಂತ. ಅದೊಂದು ವೀಡಿಯೋ ಹಾಕಬೇಕಿತ್ತು, ಅಂದರೆ ಅದೊಂದು ಟೆಕ್ಸ್ಟ್ ಹಾಕಬೇಕಿತ್ತು ಅಷ್ಟೇ. ಸೊ ಅದು ಇದೇ ಬ್ರ್ಯಾಂಡಿಂಗ್ನಲ್ಲಿ ಇರಬೇಕು, ಅಂದರೆ ನ್ಯೂಸ್ ಚಾನಲ್ ಬ್ರ್ಯಾಂಡಿಂಗ್ನಲ್ಲಿ ಇರಬೇಕಿತ್ತು. ಸೊ ಅದನ್ನು ಮಾಡಿಕೊಟ್ಟೆ. ಇದೆಷ್ಟು ಒನ್ ಅವರ್ ಕೆಲಸನೂ ಇಲ್ಲ. ಸೊ ಅದಕ್ಕೆ ನನಗೆ $20 ಸಿಕ್ತು. ಇದಾದಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ. ಈ ಪ್ರಾಜೆಕ್ಟ್ ನೋಡಿ, ಇದರಲ್ಲಿ ಇನ್ನೊಂದು ಏನಂದರೆ ಈ ಗ್ಯಾರಂಟೀಡ್ ಅಂತಿರುತ್ತೆ ಒಂದಷ್ಟು ಕಾಂಟೆಸ್ಟ್ಸು. ಈ ಕಾಂಟೆಸ್ಟಲ್ಲಿ ಏನಂತ ಹೇಳಿದ್ರೆ, ಬೈ ಚಾನ್ಸ್ ಕ್ಲೈಂಟು ಯಾವುದೇ ವಿನ್ನರ್ಸ್ನ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಅವರು ಇದು ಬಜೆಟ್ ಎಷ್ಟಿರುತ್ತೆ ಅದು ಯಾರ್ಯಾರು ಜಾಯ್ನ್ ಆಗಿರ್ತಾರೆ ಅಥವಾ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರ ಜೊತೆ ಎಲ್ಲ ಡಿವೈಡ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ಲೈಂಟು ಈ ಕಾಂಟೆಸ್ಟ್ ಕ್ರಿಯೇಟ್ ಮಾಡಿದರು, ಬಟ್ ಯಾವ ವಿನ್ನರ್ನೂ ಸೆಲೆಕ್ಟ್ ಮಾಡಿಲ್ಲ. ಸೊ ಹಾಗಾಗಿ ಈ $500 ಏನಿದೆ ಇದು ಎಷ್ಟು ಜನ ಎಂಟ್ರಿ ಆಗಿದ್ರು, 127 ಜನ ಎಂಟ್ರಿ ಆಗಿದ್ರು, ಅವ್ರಿಗೆಲ್ಲ ಡಿವೈಡ್ ಆಗಿದೆ. ಸೊ ಅದರಿಂದ ನನಗೂ ಕೂಡ ಒಂದು $5 $4 ಆ ಥರ ಏನೋ ಸಿಕ್ತು ನನಗೆ. ಇದು $5.8. ಸೊ ಈ ಥರ ಚಾನ್ಸಸ್ಸು ಇದೆ. ಸೊ ನಿಮಗೆ ಈ ಥರ ಗ್ಯಾರಂಟಿಡ್ ಇರೋ ಕಾಂಟೆಸ್ಟ್ನ ಎವ್ರಿ ಡೇ ಒಂದು 2-3 ಕಾಂಟೆಸ್ಟ್ನ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಡಿಸೈನ್ ಬರಲ್ಲ ಅಂದರೂ ಪರವಾಗಿಲ್ಲ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಜೊತೆಗೆ ನಿಮ್ಗೆ ಲಕ್ಕಿದ್ರೆ ಯಾರು ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ದುಡ್ಡು ಕೂಡ ಬರುತ್ತೆ. ಇದು ನೋಡಿ, ಇದು ಒಂದು ಎಜುಕೇಷ್ನಲ್ ಪ್ಲ್ಯಾಟ್ಫಾರ್ಮ್ಗೆ ಒಂದು ವೀಡಿಯೋ ಮಾಡಬೇಕಿತ್ತು. ಸೊ ಈ ಪ್ರಾಜೆಕ್ಟ್ ನನಗೆ ಇಷ್ಟ ಆಯಿತು, ಒಂಥರ ಹೊಸ ಥರ ಇತ್ತು, ಚೆನ್ನಾಗಿತ್ತು ಮಾಡೋಕ್ಕೆ. ಸೊ ಇದು ಎಂಟ್ರಿ ನೋಡಿದರೆ ಈ ಥರ ಇದು ಬೇಸಿಕಲಿ ಒಂದು B-roll ಎಡಿಟ್ ಥರ ವಾಯ್ಸ್ ಓವರ್ ಕೊಟ್ಟಿದ್ರು, ಅದಕ್ಕೆ ರಿಲೇಟೆಡ್ ವೀಡಿಯೋಸ್ನ ಹಾಕಬೇಕಿತ್ತು. ಅದನ್ನು ಮಾಡಿದೆ. ಈ ಒಂದು ವೀಡಿಯೋಗೆ $70 ಕೊಟ್ಟರು. ಇದ್ರ ಜೊತೆಗೆ ಅವ್ರು ಇನ್ನೊಂದು ವೀಡಿಯೋ ಕೂಡ ಹೇಳಿದರು ಮಾಡೋಕ್ಕೆ, ಅದು ಕೂಡ ಮಾಡಿದೆ. ಅದು ಸಪ್ರೇಟಾಗಿ ನನಗೆ $70 ಏನೋ ಎಕ್ಸ್ಟ್ರಾ ಪೇ ಮಾಡಿದ್ರು. ಸೊ ಟೋಟಲಾಗಿ ನನಗೆ $150 ಸಿಕ್ತು. 150 ಅಂದರೆ ನಿಮಗೆ 12,000 13,000 ಅರೌಂಡ್ ಏನೋ ಬರುತ್ತೆ. ಸೊ ಆ ಥರ. ಸೊ ತುಂಬ ಚೆನ್ನಾಗಿದೆ ಪ್ಲ್ಯಾಟ್ಫಾರ್ಮು. ನೀವೇನಾದರೂ ಟ್ರೈ ಮಾಡಬೇಕಂತ ಹೇಳಿದ್ರೆ ದಯವಿಟ್ಟು ಒಂದು ಟ್ರೈ ಮಾಡಿ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಮಾಡಿರ್ತೀರ. ಸೊ ಇದು ನಾನು ವಿತ್ ಪ್ರೂಫ್ನ ನಿಮಗೆ ತೋರಿಸ್ತಿರೋದು. ಇದರಲ್ಲಿ ನಾವು ದುಡಿಬೋದು ಅಂತ ಹೇಳಿಬಿಟ್ಟು. ಸೊ freelancer.com ಟ್ರೈ ಮಾಡಿ.
ಮತ್ತು ಇಲ್ಲಿ ಬ್ರೌಸಿಗೆ ಬನ್ನಿ, ಕಾಂಟೆಸ್ಟ್ ಇರುತ್ತೆ, ನಿಮಗೆ ಯಾವ್ದು ಬೇಕು ಆ ಥರದ್ದು ಸ್ಕಿಲ್ಸ್ನ ಸೆಲೆಕ್ಟ್ ಮಾಡಿ. ನೀವು ಕಾಪಿ ರೈಟಿಂಗ್ ಮಾಡ್ತೀರಾ, ಕಾಪಿ ರೈಟಿಂಗ್ ಕೂಡ ಇದೆ. DTP ಕೆಲಸ ಮಾಡಿದ್ರೆ ಆ ಥರದ್ದು ಇರ್ಬೋದು, ನಾನು ಅದರ ಬಗ್ಗೆ ಎಲ್ಲ ನೋಡಿಲ್ಲ. ಫೋಟೋಗ್ರಫಿ ಇದೆಲ್ಲ ಕೂಡ ಇದೆ, ಬಟ್ ಅದು ಕಾಂಟೆಸ್ಟ್ ಇಲ್ಲಿ ಹೇಗೆ ನಡೆಯುತ್ತೆ ಏನಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು, ರಿಯಲಿಸ್ಟಿಕ್ ಆಯಿಲ್ ಪೇಂಟಿಂಗ್ ಫ್ರಮ್ ಫೋಟೋ ಅಂತೆಲ್ಲ ಇದೆ. ಇದರೆಲ್ಲ ಇವಾಗ ಸಾಕಷ್ಟು AI ಅದೆಲ್ಲ ಬಂದುಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇದೆಲ್ಲ AI ಯೂಸ್ ಮಾಡಿರ್ತಾರೆ ಅನಿಸುತ್ತೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಜನ ಹುರ್ಕೊಂಡ್ಬಿಡ್ತಾರೆ AI ಅಂತ ಹೇಳ್ಬಿಟ್ಟು, ಬಟ್ ಮೇಯ್ನಾಗಿ ಮ್ಯಾಟ್ರ್ ಆಗೋದು ಕ್ಲೈಂಟಿಗೆ ಸ್ಯಾಟಿಸ್ಫೈ ಆಗ್ತಾ ಅಷ್ಟೇ. ನೀವು AI ಯೂಸ್ ಮಾಡಿ ಅದಿದು ಏನು ಬೇಕಾದ್ರೂ ಟ್ರೈ ಮಾಡಿ, ಅಷ್ಟು ಮ್ಯಾಟ್ರ್ ಆಗೋಲ್ಲ. ಮೇಯ್ನ್ ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಆಯಿತಾ ಅಷ್ಟೇ. ಇದು ನೋಡಿ, ಅವರು ಯಾರೋ ಒಬ್ಬ AI ಯೂಸ್ ಮಾಡಿರ್ತಾನೆ, ಅವ್ನಿಗೆ ಈಸಿಯಾಗೆ $700 ಅಂದರೆ ಹತ್ತತ್ರ 50,000 ಏನೋ ಬರುತ್ತಿದ್ದು, 50,000. ಸೊ ಅದಕ್ಕೆ ಗ್ರಾಫಿಕ್ ಡಿಸೈನಲ್ಲಿ ಸಾಕಷ್ಟು ಚೆನ್ನಾಗಿ ದುಡಿಬೋದು ನಿಮ್ಮ, ಎಸ್ಪೆಷಲಿ ಫೋಟೋಶಾಪ್ ಇದೆಲ್ಲ ಬರುತ್ತಂದರೆ. ನನಗೆ ಅಷ್ಟು ಬರೋಲ್ಲ, ಸೊ ಹಾಗಾಗಿ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ಒಂದಷ್ಟು 2-3 ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಬರಲಿ, ಇಲ್ಲಾಂದರೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟು ಫ್ರೀಲ್ಯಾನ್ಸ್ ಬಗ್ಗೆ. ಸೊ ನೀವೇನಾದರೂ ಇವಾಗ ಹೆಂಗಿದ್ರು ಇಯರ್ ಎಂಡ್ ಆಗ್ತಿದೆ, 2026ನಲ್ಲಿ ಟ್ರೈ ಮಾಡಬೇಕು ಈ ಥರದ್ದೆಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಫ್ರೀಲ್ಯಾನ್ಸರ್ ಟ್ರೈ ಮಾಡ್ಬೋದು. ಮತ್ತೊಮ್ಮೆ ಇದೊಂದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೋತಿರೋದು. ಬೈ ಚಾನ್ಸ್ ಯಾರಾದರೂ ವೀಡಿಯೋ ಎಡಿಟಿಂಗ್ ಕಲಿಬೇಕಂತ ಹೇಳಿದರೆ ನೀವು ಬಂದು ನನ್ನ ಹತ್ರ ಕಲಿಬೋದು. ನಾನು ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ತೀನಿ, ಆಫ್ಲೈನಲ್ಲಿ ಕೂಡ ಹೇಳ್ಕೊಡ್ತೀನಿ. ನಾನು ಏನು ಹೇಳ್ಕೊಡ್ತೀನಿ ಅದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಇದೆ, ಫ್ರೀಯಾಗಿ ಅಲ್ಲಿ ಕಲಿಬೋದು. ಪರ್ಸ್ನಲಾಗಿ ಬಂದು ಕಲಿಬೇಕಂತ ಹೇಳಿದ್ರೆ ನನಗೆ ರೀಚ್ ಔಟ್ ಆಗ್ಬೋದು. ಬರೀ ಒನ್ ಕ್ಲಾಸಸ್ ನಾನು ತೊಗೊಳ್ಳೋದು, ಗುಂಪಿನಲ್ಲಿ ಹೇಳ್ಕೊಡಲ್ಲ. ಇದರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದೆಲ್ಲ ನೋಡ್ಬೋದು ನೀವು. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.